ತಾಳಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ರಾ? ಇವ್ರ ಕತ್ತಲ್ಲಿ ತಾಳಿ ಇಲ್ಲ ಸರ್. ತಪ್ಪು ನಂದೇ ಸಾಹೇಬ್ರೆ. ತಪ್ಪೆಲ್ಲ ನಂದೇ. ನನ್ನೇ ಬೇಡ ಅನ್ಕೊಂಡು ಹೋದವಳು ತಾಳಿನ ಮಾತ್ರ ಯಾಕೆ ಇಟ್ಕೋತಾಳೆ ಹೇಳಿ? ಯಾವತ್ತೂ ಕಿತ್ತೆಸ್ತಿರ್ಬೇಕಿತ್ತು. ಇಲ್ಲಿ ತನಕ ಸರ್ಸು ಒಪ್ಸಿ ಮನೆ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ ಸಾಹೇಬ್ರೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಇವಳಂತ ಮೋಸ್ಕತ್ತಿನ ಸುಮ್ನೆ ಬಿಡ್ಲೇಬಾರ್ದು ಸಾಹೇಬ್ರೆ. ಶಿಕ್ಷೆ ಕೊಡ್ಲೇಬೇಕು. ಸಾಕ್ ನಿಲ್ಸು. ಇನ್ನೊಂದೇ ಒಂದ್ ಮಾತು ಹೆಚ್ಚಾಡ್ದೆ ಅನ್ಕೋ, ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ತಪ್ಪು ಮಾಡಿದ್ದು ನೀನು, ಮೋಸ ಮಾಡ್ತಿರೋದು ನೀನು, ಶಿಕ್ಷೆ ಆಗ್ಬೇಕಾಗಿರೋದು ನಿನ್ಗೇನೆ. ಅದನ್ನ ಹೇಳ್ಬೇಕಾಗಿರೋದು ನೀನು ಅಲ್ಲ, ನಾನು ಅಲ್ಲ, ಜಡ್ಜ್ ಸಾಹೇಬ್ರು. ಸರ್, ನಾನ್ ನಿಮ್ಮ ಹತ್ರ ಮಾತಾಡ್ಬೋದಾ? ನೀವೇನೇ ಮಾತಾಡೋದಿದ್ರು ಕಟ್ಕಟೆಗೆ ಬಂದು ಮಾತಾಡಿ. ಹೇಳಿ. ಸರ್, ಸರಸು ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈಕೆ ತುಂಬಾ ಜೆನ್ಯೂನ್ ಪರ್ಸನ್. ಅವಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಇಲ್ಲಿ ನೋಡಿ, ಇದು ಸರಸ್ವತಿ ಭಜನಾ ಮಂದಿರ ಅಲ್ಲ. ಅಗತ್ಯ ಇಲ್ಲದೆ ಅವಳನ್ನ ಹೊಗಳ್ತಾ ಇದ್ದೀರಾ. ಅಗತ್ಯ ಇಲ್ಲದೆ ಅಂದ್ರೆ ಏನು ಸರ್? ಇವಳಿಗೆ ಮದುವೆ ಆಗಿಲ್ಲ ಅಂತ ನಿನ್ನೆಯಿಂದ ಹೇಳ್ತಾ ಇದ್ರು. ನೀವು ವಾದ ಮಾಡ್ತಿದ್ದೀರಾ ಹೊರತು ಇವಳು ಮಾತನ್ನ ಏನಾದ್ರೂ ಕೇಳ್ತಾ ಇದ್ದೀರಾ? ನಿಜವಾಗ್ಲೂ ಮದುವೆ ಮಾಡ್ಕೊಂಡಿರೋನೇ ಆಗಿದ್ರೆ ಹೆಂಡತಿ ಅಂತ ಒಪ್ಕೊಂಡು ಮನೆ ಕರ್ಕೊಂಡು ಹೋಗಿರೋನು. ಅದನ್ ಬಿಟ್ಟು ಈ ರೀತಿ ಚೀಟಿಂಗ್ ಕೇಸ್ ಹಾಕಿ ಮರ್ಯಾದೆ ಕಳೀತಿರ್ಲಿಲ್ಲ. ಯುವರ್ ಆನರ್, ಎಲ್ಲಕ್ಕಿಂತ ಮನುಷ್ಯತ್ವನೇ ದೊಡ್ಡದು ಅಂತಾರೆ. ಸರಸುಗೆ ಮದುವೆ ಆಗ್ಲೇ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಯಾವುದೇ ಚಿಕ್ಕ ತಪ್ಪಾದ್ರೂ ಕೂಡ ಸರಸು ಲೈಫ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಏನ್ ಜಡ್ಜ್ ಸಾಹೇಬ್ರೆ ಇದು? ಆ ಹುಡುಗಿ ನಾವು ಏನ್ ಹೇಳಿದ್ರು ತಪ್ಪು ಅಂತಾಳೆ. ಇವರೇನೋ ಅವಳ ಬಗ್ಗೆ ಹೊಗಳಿ ಮಾತಾಡ್ತಾರೆ. ಕೋರ್ಟ್ಗೆ ಬೇಕಾಗಿರೋದು ಮಾತಲ್ಲ, ಆಧಾರ ಅಂತ ಎಲ್ರಿಗೂ ಗೊತ್ತಾಗೋ ಹಾಗೆ ನ್ಯಾಯ ಹೇಳಿ. ಸರಸ್ವತಿ ಖಂಡಿತ ಗಿರಿ ಹೆಂಡ್ತೀನಿ. ಸಾಕ್ಷ್ಯಾಧಾರಗಳನ್ನು ವಿವರವಾಗಿ ಪರಿಶೀಲನೆ ಮಾಡಿದ ಮೇಲೆ ಗಿರಿಧರ್ ಸರಸ್ವತಿಗೆ ವಿವಾಹ ಆಗಿದೆ ಅಂತ ಕೋರ್ಟು ನಿರ್ಧಾರ ಮಾಡಿದೆ. ಸಾಹೇಬ್ರೆ, ಅವಸರದಲ್ಲಿ ತೀರ್ಪು ಕೊಡಬೇಡಿ. ನ್ಯಾಯ ದೇವತೆ ಸಾಕ್ಷಿಯಾಗಿ ನನ್ನ ಜೀವನ ನಾಶ ಮಾಡಬೇಡಿ. ನ್ಯಾಯನೇ ದೇವ್ರು ಅಂತ ಹೇಳಿ ಅನ್ಯಾಯನ ಎತ್ತಿ ಹಿಡಿಬೇಡಿ ಸಾಹೇಬ್ರೆ. ಸರ್ಸು, ಯಾಕೆ ಅಳ್ತಿದ್ಯಾ ನೀನು? ಈ ರೀತಿ ಕಣ್ಣೀರಿಂದ ಅಲ್ಲ, ಈಗ ಧೈರ್ಯದಿಂದ ಉತ್ತರ ಕೊಡುವಂತಹ ಸಮಯ. ನಾವು ನಂಬಿರೋ ಧರ್ಮನ ಕಾಪಾಡಿ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಬೆಲೆನೇ ಗೊತ್ತಿಲ್ದಿರೋ ಇಂಥವ್ರಿಗೆ ಬುದ್ಧಿ ಹೇಳೋ ಸಮಯ ಬಂದಿದೆ. ಈ ರಾಮಾಯಣ ತಗೋ. ನಾವು ನಂಬಿರೋ ವೇದಗಳು, ಮೇಡಮ್ ಕೊಟ್ಟಿರೋ ಆಶೀರ್ವಾದ, ನಿನಗೆ ಓದಿ ಹೇಳ್ಕೊಟ್ಟಿರೋ ಪ್ರತಿ ಶ್ಲೋಕ, ಅದರ ಭಾವ ಎಲ್ಲನೂ ನೆನಪು ಮಾಡ್ಕೋ. ಪರಿಷ್ಕಾರನೂ ಇದರಲ್ಲೇ ಸಿಗುತ್ತೆ ಅಂತ ಹೇಳಿರೋ ಮೇಡಮ್ ಮಾತನ್ನ ಮರಿಲೇಬೇಡ ಸರ್ಸು. ನಿನ್ನ ಕಣ್ಣಲ್ಲಿ ಸೋತ್ ಹೋದೆ ಅನ್ನೋ ಕಣ್ಣೀರಲ್ಲ, ಗೆಲ್ಲಬೇಕು ಅನ್ನೋ ಛಲ ಹುಟ್ಟಬೇಕು. ಸುಳ್ಳುಗಳನ್ನೇ ಹೇಳಿ ಮೋಸ ಮಾಡಿ ಬದುಕೋ ಅಂತವ್ರಿಗೆ ನೀನು ಮಾಡೋ ಕೆಲಸದಿಂದ ಭಯ ಹುಟ್ಟಬೇಕು. ನಿನಗೆ ನಾನಿದ್ದೀನಿ, ನಿನ್ನ ಜೊತೆಲೇ ಇರ್ತೀನಿ. ನಿನ್ನ ಮನಸ್ಸಲ್ಲಿ ಗೆಲುವು ಬಿಟ್ರೆ ಬೇರೆ ಯಾವ ಯೋಚನೆಗೂ ಜಾಗ ಇರಬಾರ್ದು. ತಗೋ ಸರ್ಸು.
ಜಡ್ಜ್ ಸಾಹೇಬ್ರೆ, ನಾನೊಂದ್ಸಲ ನಿಮ್ ಹತ್ರ ಇರೋ ಆಧಾರ ನೋಡ್ಬಹುದಾ? ಏನಮ್ಮ, ಮಂತ್ರ ಏನಾದರೂ ಹಾಕಿ ಬದಲಾಯಿಸ್ತೀಯಾ? ಪರವಾಗಿಲ್ಲ, ನೋಡಬಹುದು. ಇಯಂ ಸೀತಾ ಮಮ ಸುತ ಸಹಧರ್ಮಚಾರೀತಪ ಪ್ರತೀಚ ಚೈನಂ ಭದ್ರಂ ತೇ ಪಾಣಿಂ ಗೃಹಲೀಶ್ವ ಪಾಣಿನ. ಜನಕ ಮಹಾರಾಜ ಸೀತಾದೇವಿನ ಸಾಕ್ಷಾತ್ ಶ್ರೀರಾಮಂಗೆ ಒಪ್ಸೋ ದಿನ ಹೇಳಿದ ಮಾತು. ನಮ್ ಸಂಪ್ರದಾಯದಲ್ಲಿ ಮದ್ವೆ ದಿನ ವರ ವಧು ತಂದೆ ತಾಯಿನೂ ಇರ್ಬೇಕು. ಆದ್ರೆ ಈ ಫೋಟೋದಲ್ಲಿ ನಮ್ಮಿಬ್ರನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಮ್ಮಿಬ್ರು ಮದುವೆ ಫೋಟೋಲಿ ಅವರೆಲ್ಲ ಯಾಕಿರ್ತಾರೆ? ಮದ್ವೆ ಅಂದ್ಮೇಲೆ ಅವ್ರವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಸರ್ಸು. ಸಾಹೇಬ್ರೆ, ನಾನೊಂದ್ಸಲ ಪುರೋಹಿತ್ರ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಪರ್ಮಿಷನ್ ಗ್ರಾಂಟ್. ಪುರೋಹಿತ್ರೆ, ಒಂದ್ಸಲ ಈ ಫೋಟೋದಲ್ಲಿರೋ ತಾಳಿ ನೋಡಿ. ಏನು ವ್ಯತ್ಯಾಸ ಗೊತ್ತಾಗ್ತಿಲ್ವಾ? ಅಯ್ಯೋ, ಏನು ಇಲ್ಲಮ್ಮ, ಇಲ್ಲಿ ನೋಡು. ನಮ್ ಸಂಪ್ರದಾಯದ ಪ್ರಕಾರ ಮದ್ವೆ ದಿನ ವರ ವಧು ಕತ್ತಲ್ಲಿ ಅರ್ಶನದ ದಾರ ಕಟ್ತಾನೆ. ಆದ್ರೆ ಸೂತ್ರ ಕಟ್ಟೋದಿಲ್ಲ. ಮತ್ತೆ ನನ್ ಕತ್ತಲ್ಲಿ ಸೂತ್ರ ಹೇಗ್ ಬಂತು? ಟೈಮ್ಗೆ ಅರ್ಶನದ ದಾರ ಸಿಗ್ಲಿಲ್ಲ, ಅದಕ್ಕೆ ಇದನ್ ಕಟ್ತೆ. ಸಾಹೇಬ್ರೆ, ನೀವ್ ಕೂಡ ಒಂದ್ಸಲ ಈ ವಿಷಯನ ಪರಿಶೀಲನೆ ಮಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಆ ಫೋಟೋನ ಇಲ್ಲಿ ಕೊಡಿ. ಸಾಧು ಸಾಧ್ವತಿ ದೇವಾನಾಂ ಋಷೀನಾಂ ವದತಾಂ ತಥಾ ದೇವದುಂದುಭಿ ನಿರ್ಘೋಷ ಪುಷ್ಪವರ್ಷೋ ಮಹಾನುಭೂತ್. ಸೀತಾರಾಮರ ಕಲ್ಯಾಣ ಎಷ್ಟು ವೈಭವವಾಗಿ ನಡೀತು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ದೇವತೆಗಳು ಹೂವಿನ ಮಳೆನೇ ಸುರಿಸಿದ್ರು. ಆದ್ರೆ ನನ್ ಜೊತೆ ಮದ್ವೆ ಆಗಿದೆ ಅಂತ ಹೇಳ್ತಿದ್ದಾನೆ ಇವನು. ನನ್ ಹಣೆ ಮೇಲೆ ಬಾಸಿಂಗ, ಕನಿಷ್ಠ ಅಕ್ಷತೆನೂ ಯಾಕಿಲ್ಲ ಸಾಹೇಬ್ರೆ? ಏನಂದ್ರೆ ಅದು ಬಾಸಿಂಗ ಕಟ್ಟು ಮೊದಲೇ ತೆಗೆದಿರೋ ಫೋಟೋ ಏನೋ ಅಲ್ವೇನಯ್ಯ? ಹೌದು. ಮತ್ತೆ ಅಕ್ಷತೆಯಲ್ಲಿ ಬಿದ್ದೋಗಿರ್ಬೇಕು. ಸಾಹೇಬ್ರೆ, ಈ ಫೋಟೋ ಮದ್ವೆ ದಿನ ತೆಗ್ದಿದ್ದು ಅಂತಿದ್ದಾನೆ. ಮದ್ವೆ ಮುತ್ಯಾಲಮ್ಮನ್ ಗುಡಿಲಾಗಿದ್ದು ಅಂತಿದ್ದಾನೆ. ಆದ್ರೆ ಹಿಂದೆ ಇರೋ ಗುಡಿಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ನಮ್ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಮ್ ದೇಶದಲ್ಲಿ ಎಲ್ಲೂ ಗ್ರಾಮ ದೇವತೆ ಗುಡಿ ಪಕ್ಕ ಆಂಜನೇಯ ಸ್ವಾಮಿ ಗುಡಿ ಒಂದೇ ಪ್ರಾಂಗಣದಲ್ಲಿ ಇರಲ್ಲ. ಇಷ್ಟಕ್ಕೂ ಆಂಜನೇಯ ಸ್ವಾಮಿ ಗುಡಿಲ್ ಮದ್ವೆನೇ ಮಾಡಲ್ಲ. ಆದ್ರೆ ನೀವ್ ಮಾತ್ರ ಮದ್ವೆ ಮಾಡಿಸಿದೀನಿ ಅಂತ ಮುಹೂರ್ತದ ಸಮಯದ ಜೊತೆಗೆ ಎಲ್ಲ ಹೇಳ್ತಿದ್ದೀರಾ? ಅದ್ಹೇಗೆ ಪುರೋಹಿತ್ರೆ? ಸೂಪರ್ ಲಾಜಿಕ್ ಸರ್ಸ್. ಆ ವಿಷಯ ಪುರೋಹಿತರಿಗೆ ಗೊತ್ತಿಲ್ವೇನೋ? ಇಲ್ಲಿ ನೋಡಮ್ಮ, ವೇದ ಪಂಡಿತರನ್ನ ಹೀಗೆ ಅನುಮಾನಿಸೋದು ಅವಮಾನಿಸೋದು ನಿನ್ಗೆ ಒಳ್ಳೇದಾಗಲ್ಲ. ಒಂದ್ ನಿಮಿಷ. ನೀವು ವೇದ ಪಂಡಿತರೇ ಆಗಿದ್ರೆ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಬರೋ ಮೊದಲನೇ ಶ್ಲೋಕನ ಹೇಳಿ ನೋಡೋಣ. ಹೀಗೆ ಇದಕ್ಕಿದ್ದಂಗೆ ಕೇಳಿದ್ರೆ ಹೇಗ್ ನೆನ್ಪಿರುತ್ತೆ? ಹೌದಾ? ಸರ್ಸು, ನೀನೇ ಹೇಳು. ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಕ್ವಿದಾಂ ವರಂ ನಾರದಂ ಪರಿಪ್ರಪಚ್ಚ ವಾಲ್ಮೀಕಿರ್ ಮುನಿ ಪುಂಗವಂ. ನಿಜ ಹೇಳ್ಬೇಕಂದ್ರೆ ಇವನು ಪಂಡಿತಾನೇ ಅಲ್ಲ ಸಾಹೇಬ್ರೆ, ಪೂಜಾರಿ ಕೂಡ ಅಲ್ಲ. ತಾನು ಮಾಡ್ಸಿರೋ ಪ್ರತಿ ಮದ್ವೆ ಬಗ್ಗೆ ವಿವರಗಳನ್ನ ಹೇಳ್ತೀನಿ ಅಂತ ಹೇಳೋ ಪುರೋಹಿತ್ರು ರಾಮಾಯಣದ ಬಗ್ಗೆ ಹೇಗ್ ಮರ್ತ್ಬಿಟ್ರು? ಆ ಫೋಟೋದಲ್ಲಿರೋ ತಾಳಿ, ಹಿಂದೆ ಇರೋ ಗುಡಿ, ಪಕ್ಕದಲ್ಲಿರೋ ಮನುಷ್ಯ ಯಾವುದೂ ನಿಜ ಅಲ್ಲ. ಲಾಯರಪ್ಪ, ನೀವಿಲ್ಲಿರೋದು ಇವನ್ ಪರ ವಾದ ಮಾಡಕ್ಕೆ ಹೊರತು ಇವನ್ ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡೋದಕ್ಕಲ್ಲ. ನಿಮ್ ವಾದದಲ್ಲಿ ಬಲ ಇರ್ಬೇಕೆ ಹೊರತು ಅನ್ಯಾಯವಾಗಿ ಯಾರು ಇಲ್ಲಿ ಸಿಗೋ ತೀರ್ಪಿಗೆ ಬಲಿ ಆಗ್ಬಾರ್ದು.
ಧರ್ಮೋ ರಕ್ಷತಿ ರಕ್ಷಿತಃ ನಾವು ಧರ್ಮನ ಕಾಪಾಡಿದ್ರೆ ಆ ಧರ್ಮನು ನಮ್ಮನ್ನ ಕಾಪಾಡುತ್ತೆ. ನನ್ನ ಕ್ಷಮಿಸಿ ಸಾಹೇಬ್ರೆ, ಏನೋ ಬುದ್ಧಿ ಕೆಟ್ಟು ಈ ತರ ತಪ್ಪು ಕೆಲಸ ಮಾಡ್ಬಿಟ್ಟೆ. ತಪ್ಪು ಅಂತ ಗೊತ್ತಿದ್ರು ಮಾಡೋ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಕಳ್ಳ ಸಾಕ್ಷಿನ ಆಧಾರನ ಸೃಷ್ಟಿ ಮಾಡಿ ಸರಸ್ವತಿ ಜೀವನನ ನಾಶ ಮಾಡೋದಕ್ಕೆ ಬಂದಿರೋ ಇವನಿಗೆ ಸಹಾಯ ಮಾಡಿರೋ ಪುರೋಹಿತರಿಗೆ 6 ವರ್ಷ ಜೈಲು ಶಿಕ್ಷೆ, 50,000 ದಂಡನ ವಿಧಿಸಲಾಗಿದೆ. ಕರ್ಕೊಂಡ್ ಬನ್ನಿ ಅವ್ರನ್ನ. ರಾಮಾಯಣನ ಜೀವನಕ್ಕೆ ಅನ್ವಯ ಮಾಡಿಕೊಂಡು ತನ್ನ ಕೇಸನ್ನು ತಾನೇ ಜಾಣ್ಮೆಯಿಂದ ವಾದ ಮಾಡಿ ಅಗ್ನಿ ಪರೀಕ್ಷೆ ಗೆದ್ದಿರೋ ಸೀತಾದೇವಿ ಇವತ್ತು ಕೋರ್ಟಲ್ಲಿ ಗೆದ್ದಿರೋ ಸರಸ್ವತಿನ ಕೋರ್ಟು ಅಭಿನಂದಿಸುತ್ತೆ. ಅಮ್ಮ ಸರಸ್ವತಿ, ಇಷ್ಟು ವರ್ಷ ರಾಮಾಯಣನ ಕೇವಲ ಕಥೆಯಾಗಿ ನೋಡ್ತಿರೋ ಅಜ್ಞಾನಿಗಳಿಗೆ ಆ ಮಹಾಕಾವ್ಯದ ಬೆಲೆ ಗೊತ್ತಾಗೋ ಹಾಗೆ ಮಾಡಿದ್ಯಮ್ಮ. ರಾಮಾಯಣ ಅಂದರೆ ನಮ್ಮ ಜೀವನದಲ್ಲಿ ನಡೆಯೋ ಸಂಘಟನೆಗಳ ಸಾರ ಅಂತ ತುಂಬಾ ಚೆನ್ನಾಗಿ ವಿವರವಾಗಿ ಹೇಳ್ದ್ಯಮ್ಮ. ಇದೆಲ್ಲ ಸೀತಾರಾಮರ ದೊಡ್ಡತನ. ನಮ್ ವಾಗ್ದೇವಮ್ಮನ ಆಶೀರ್ವಾದ ಸಾಹೇಬ್ರೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಈ ಹುಡುಗಿನ ನಂಬೋದು, ಇಷ್ಟು ಸಪೋರ್ಟಿವ್ ಆಗಿರೋದು, ಇಟ್ ಇಸ್ ರಿಯಲಿ ಗ್ರೇಟ್ ಮಿಸ್ಟರ್ ರಾಹುಲ್. ನಾವು ದ ಕೋರ್ಟ್ ಈಸ್ ಅರ್ಜೆಂಟ್. ನಾನ್ ಗೆದ್ದೆ ಅಂತ ಹೇಳ್ತಿದ್ದಾರೆ, ಆದ್ರೆ ನನ್ನ ನಿಜವಾಗ್ಲೂ ಗೆಲ್ಸಿದ್ದು ನೀವಿಬ್ರೇನಮ್ಮ. ನಿಮ್ ಋಣನ ಯಾವತ್ತೂ ಮರೆಯಲ್ಲ. ನೀನ್ ನಿಜಾನ ನ್ಯಾಯನ ನಂಬಿದ್ಯಾ, ನಾವು ನಿನ್ನನ್ನ ನಂಬಿದ್ವಿ. ಹಲೋ, ವಾಗ್ದೇವಿ ಮೇಡಮ್ ಅವರಿದ್ದಾರಾ? 1 ಸೆಕೆಂಡ್ ಸರ್. ಮೇಡಮ್, ಲಾಯರ್ ಮಧುಸೂದನ್ ಅವರು ಲೈನಲ್ಲಿ ಇದ್ದಾರೆ. ಸ್ಪೀಕರ್ ಆನ್ ಮಾಡಿ. ಹಲೋ. ನಮಸ್ತೆ ವಾಗ್ದೇವಿ ಮೇಡಮ್. ಹಾ ಮಧುಸೂದನ್ ಅವರೇ, ಹಾವ್ ಯು? ಫೈನ್ ಮೇಡಮ್. ಏನು ಇದಕ್ಕಿದ್ದಾಗ ಫೋನ್ ಮಾಡಿದಿರಿ? ಇವತ್ತು ಕೋರ್ಟಲ್ಲಿ ಜಡ್ಜ್ ರಂಗನಾಥ್ ಅವರು ನಿಮ್ ಮನೆಯಲ್ಲಿ ಕೆಲಸ ಮಾಡೋ ಹುಡುಗಿ ಕೇಸ್ಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಓ ಯಾ, ಏನಾಯ್ತು ಹೇಳಿ? ತುಂಬಾ ಸೆನ್ಸೇಷನಲ್ ಆಯ್ತು ಮೇಡಮ್. ಆ ಹುಡುಗಿ ರಾಮಾಯಣದ ಇನ್ಫಾರ್ಮೇಶನ್ನ ಅವಳ ಲೈಫ್ಗೆ, ಕೇಸ್ಗೆ ಕಂಪೇರ್ ಮಾಡಿ ತುಂಬಾ ಕ್ಲೆವರ್ ಆಗಿ ಸೆಲ್ಫ್ ಡಿಫೆನ್ಸ್ ಮಾಡಿಕೊಂಡು ಕೇಸ್ ಗೆದ್ಲು ಮೇಡಮ್. ಆ ಹುಡುಗಿಗೆ ರಾಮಾಯಣ ಕೊಟ್ಟು ಧೈರ್ಯ ಹೇಳಿದ್ದು ನೀವೇ ಅಂತ ಗೊತ್ತಾಯ್ತು. ರಿಯಲಿ ಗ್ರೇಟ್ ಜಾಬ್ ಮೇಡಮ್. ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕೆ ಕಾಲ್ ಮಾಡಿದೆ ಮೇಡಮ್. ಓ, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ಗೆ ಈ ಥಾಟ್ ಹೇಗ್ ಬಂತು ಮೇಡಮ್? ನಮ್ಮ ಜೀವನದಲ್ಲಿ ಎಂಥ ಸಮಸ್ಯೆಗಳಿದ್ರೂ ಅದೇ ಪರಿಹಾರ ರಾಮಾಯಣದಲ್ಲಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ದೇವರು ಮನುಷ್ಯನಾಗಿ ಹುಟ್ಟಿ ಮನುಷ್ಯನಿಗೆ ಹೇಳಿರೋಂಥ ತತ್ವನೇ ರಾಮಾಯಣ. ಅಂಥ ರಾಮಾಯಣ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಎಷ್ಟೇ ಬಂದ್ರೂ ಹೆದರ್ತಾ ಕೂರಬಾರ್ದು. ಎದುರಿಸಬೇಕು, ಹೋರಾಡಬೇಕು. ಧೈರ್ಯವಾಗಿ ನಿಲ್ಲೋರ್ಗೆ ಗೆಲುವು ಸಾಧ್ಯ ಅನ್ನೋದು ತೋರಿಸುತ್ತೆ. ರಾಮ ಸೀತೆ ಅಷ್ಟೇ ಅಲ್ಲ, ರಾಮಾಯಣದಲ್ಲಿ ಬರೋ ಎಲ್ಲಾ ಪಾತ್ರಗಳು ಇದನ್ನ ಪ್ರೂವ್ ಮಾಡಿದೆ. ಆ ಹುಡುಗಿನೂ ಕೂಡ ಹೀಗೆ ಮೋಟಿವೇಟ್ ಮಾಡಬೇಕು ಅಂತಾನೆ ರಾಮಾಯಣ ಅವಳ ಕೈಲಿ ಕೊಟ್ಟಿದ್ದು. ನೀವಿಷ್ಟು ಒಳ್ಳೆ ಯೋಚನೆ ಮಾಡ್ತಿರೋದ್ರಿಂದನೇ ಎಲ್ಲದರಲ್ಲೂ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದೀರಾ.
ನಿಮ್ಮ ಹತ್ರ ಕೆಲಸ ಮಾಡೋರು ಕೂಡ ಆ ಸ್ಥಾನನ ಕಾಪಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಧುಸೂದನ್ ಅವರೇ. ಥ್ಯಾಂಕ್ ಯು ಮೇಡಮ್. ಫೋನ್ ಇಡ್ತೀನಿ. ವಾಣಿ ಕೇಸಲ್ಲಿ ಗೆದ್ಲು ಅಂತ ನಿಮ್ ಡ್ಯಾಡಿಗೆ ಸ್ವಲ್ಪ ಹೇಳು ತೇಜ. ಪಾಪ ತುಂಬಾ ಎಮೋಷನಲ್ ಆಗಿ ವೇಟ್ ಮಾಡ್ತಾ ನಿಂತಿದ್ದಾರೆ. ಅವಳು ಗೆಲ್ತಾಳೆ ಅಂತ ನನಗೆ ಮೊದ್ಲಿಂದಾನೂ ಗೊತ್ತಿತ್ತು. ನಿನ್ನ ಅಮ್ಮನ ಹಾಗೆ ಅನುಮಾನ ಪಡ್ಲಿಲ್ಲ ಅಂತ ಹೇಳು ತೇಜ. ಅನುಮಾನ ವಾಣಿ ಮೇಲೆ ಅಷ್ಟೇನೆ, ನಿಮ್ಮೆಲ್ಲರ ನಂಬಿಕೆ ಮೇಲಲ್ವಲ್ಲ. ಲಾಯರ್ನ ಇಟ್ರೆ ಆ ಶ್ಯಾಮಲ ಮತ್ತೆ ಯಾವ ಇಶ್ಯೂನ ಕ್ರಿಯೇಟ್ ಮಾಡ್ತಾಳೋ ಅಂತ ಯೋಚನೆ ಮಾಡಿ ಅವಳಿಗೆ ಸೆಲ್ಫ್ ಕಾನ್ಫಿಡೆಂಟ್ ಬರ್ಲಿ ಅಂತಾನೆ ರಾಮಾಯಣ ಅವಳ ಕೈಲಿ ಕೊಟ್ಟಿದ್ದು. ಅವಳು ಗೆಲ್ಲೋದಕ್ಕೆ ನಾನೂ ಒಂದು ಕಾರಣ ಅಂತ ಹೇಳು ತೇಜ. ಈಗ ದೊಡ್ಡದಾಗಿ ಹೇಳೋದಲ್ಲ, ನಾವು ಮಾತಾಡದೆ ಇದ್ದಿದ್ರೆ ನಿಮ್ ಮೇಡಮ್ಮು ಕನಿಷ್ಠ ಈ ಸಹಾಯನೂ ಮಾಡ್ತಿರ್ಲಿಲ್ಲ ಅಂತ ನೆನಪು ಮಾಡಿಸು ತೇಜ. ಒಳ್ಳೇದ್ ನಡೆದಾಗ ಅಭಿನಂದನೆ ಹೇಳ್ದಿದ್ರು ಪರವಾಗಿಲ್ಲ, ಆದ್ರೆ ಈ ರೀತಿ ಅನುಮಾನಿಸೋದು ಅವಮಾನಿಸೋದಿಲ್ಲ ಯಾಕೆ? ಇವತ್ ನೋಡಿ ನೆನ್ನೆನ, ಭವಿಷ್ಯನ ನೋಡಿ ಹಿಂದಿಂದನ್ನ ಮರೆಯೋ ಮನುಷ್ಯ ನಾನಲ್ಲ ಅಂತ ಹೇಳು. ಹಿಂದೆ ನಡೆದಿರೋ ತಪ್ಪು ನನ್ನ ತತ್ವನ ಯಾವತ್ತೂ ಬದಲಾಯಿಸಲಿಲ್ಲ. ಯಾವುದನ್ನು ಮರೆಯೋದು ಬೇಡ, ಎಲ್ಲನೂ ಮನಸ್ಸಿನಲ್ಲಿ ಇಟ್ಕೊಂಡು ದೂರನೇ ಇರೋದಕ್ಕೆ ಹೇಳು. ಓ ಮೈ ಗಾಡ್, 2 ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಮಧ್ಯೆ ಗಾಳಿಪಟದ ಹಾಗಿದೆ ನನ್ನ ಪರಿಸ್ಥಿತಿ. ಇವರಿಬ್ರು ಮತ್ತೆ ಸ್ವೀಟ್ ಆಗಿ ಡೈರೆಕ್ಟ್ ಆಗಿ ಯಾವಾಗ ಮಾತಾಡ್ತಾರೋ ಏನೋ. ಅಯ್ಯೋ ದೇವ್ರೆ. ಹೌದು, ಕೇಸ್ ಗೆದ್ಮೇಲೂ ಕೂಡ ರಾಹುಲ್ ಮನೆಗೆ ಬರ್ದೆ ಏನ್ ಮಾಡ್ತಾ ಇದ್ದಾನೆ? ಐ ವಿಲ್ ಕಾಲ್. ಅಣ್ಣ, ಹಲೋ, ಹೇಳೋ ಅಣ್ಣ. ರಾಹುಲ್, ಕಂಗ್ರಾಟ್ಸ್ ಕಣೋ. ಏನಾದ್ರೂ ಆಗ್ಲಿ, ಆ ಸೀತಾರಾಮನ್ ದಯೆಯಿಂದ ಅನ್ಕೊಂಡಿದ್ನ ಸಾಧಿಸ್ಬಿಡ್ರಿ. ಥ್ಯಾಂಕ್ಸ್ ಅಣ್ಣ. ಹೌದು, ಇಷ್ಟು ಬೇಗ ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಅಂದ್ರೆ ನೀನ್ ಹೇಳ್ದೆ ಇದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಮ್ಯಾಮ್ಗೆ ಯಾರೋ ಲಾಯರ್ ಫೋನ್ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ರು. ಮ್ಯಾಮ್ ತುಂಬಾ ಹ್ಯಾಪಿ ಆಗಿದ್ದಾರೆ ಕಣೋ. ಹೌದಾ? ಗ್ರೇಟ್. ಸರಿ ಬೇಗ ಬನ್ನಿ. ಓಕೆ, ಐ ವಿಲ್ ಸೀ ಯು ಫಾರ್ ದ ಲಂಚ್. ಸರಸು. ಅಯ್ಯೋ ರಾಹುಲ್ ಅವರೇ, ರಾಹುಲ್ ಅವರೇ ಇಳಿಸಿ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ ಇಳಿಸಿ, ನನ್ನ ತಲೆ ಸುತ್ತಿದೆ, ಇಳಿಸಿ ರಾಹುಲ್ ಅವರೇ. ನಿನಗೆ ತಲೆ ಸುತ್ತಿರ್ಬೋದಷ್ಟೇ, ಆದ್ರೆ ನನಗೆ ಕ್ಲೌಡ್ 9 ಅಲ್ಲಿ ಇರೋ ಹಾಗಿದೆ. ರಾಹುಲ್ ಅವರೇ ಇಳಿಸಿ, ಬೇಡ ರಾಹುಲ್ ಅವರೇ, ಕೆಳಗಿಳಿಸಿ ರಾಹುಲ್ ಅವರೇ. ಯು ನೋ ವಾಟ್, ಮೇಡಮ್ಗೆ ನೀನ್ ಕೇಸ್ ಗೆದ್ದಿದ್ಯಾ ಅನ್ನೋದು ಗೊತ್ತಾಗಿದೆ. ಮನೇಲಂತೂ ಎಲ್ರಿಗೂ ಎಷ್ಟು ಖುಷಿ ಆಗಿದೆ ಗೊತ್ತಾ? ಈಗ ತಾನೆ ಅಣ್ಣ ಕಾಲ್ ಮಾಡಿ ಹೇಳ್ದ. ಹೌದಾ ರಾಹುಲ್ ಅವರೇ? ಯಾ ಸರ್ಸು, ನಿನ್ನ ಆರ್ಗ್ಯುಮೆಂಟ್ಸ್, ಮಾತುಗಳು, ಲಾಜಿಕ್, ಎಕ್ಸ್ಪ್ರೆಷನ್ಸ್, ಓ ಮೈ ಗಾಡ್, ಒಂದೊಂದನ್ನು ನೋಡ್ತಿದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಸಾರಿ, ಅದೇ ಕೈಯಲ್ಲಿರೋ ರೋಮಗಳೆಲ್ಲ ಎದ್ದು ನಿಂತ್ಬಿಡ್ತಿತ್ತು. ರಾಮಾಯಣ ನಮಗೆ ಎಷ್ಟು ಹೆಲ್ಪ್ ಮಾಡ್ತು ನೋಡಿದ್ಯಾ? ಯು ಆರ್ ಸೋ ಆಸಮ್ ಸರ್ಸು. ಸೂಪರ್, ಸೂಪರ್ ಅಂದ್ರೆ ಸೂಪರ್. ವಾಗ್ದೇವಮ್ಮನ್ ಯೋಚನೆನ ನೀವ್ ರಾತ್ರಿ ಪೂರ್ತಿ ನನ್ ತಲೆಗೆ ಹೋಗೋ ಹಾಗೆ ಮಾಡಿದ್ರಿ. ಸರ್ಸು, ಇವತ್ತು ಮೇಡಮ್ ಏನಾದ್ರೂ ಈ ಕೋರ್ಟಲ್ಲಿ ಇದ್ದಿದ್ರೆ ನಿನ್ನ ಮಾತನ್ನ, ನಿನ್ ಟ್ಯಾಲೆಂಟ್ ನ ನೋಡಿ ಸೂಪರ್ ಆಗಿ ಇಂಪ್ರೆಸ್ ಆಗ್ತಿದ್ರು ಗೊತ್ತಾ? ರಾಹುಲ್ ಅವರೇ, ಇವತ್ತಿನ ಗೆಲುವಲ್ಲಿ ಎಲ್ರಿಗೂ ನನ್ ದೊಡ್ಡತನ ಕಾಣಿಸ್ತಿದೆ. ಗಂಡಾಗಿ ನನ್ನ ಗೆಲ್ಸೋದಕ್ಕೆ ನೀವು ಪಟ್ಟಿರೋ ಕಷ್ಟ ನಂಗೊಬ್ಳಿಗ್ ಮಾತ್ರ ಗೊತ್ತು. ರಾತ್ರಿ ಎಲ್ಲ ನಂಗೋಸ್ಕರ ನಿದ್ರೆ ಬಿಟ್ಟು ಈ ರಾಮಾಯಣನ ಓದಿ ಹೇಳಿದ್ರಿ. ನೀವ್ ಹೇಳಿರೋ ಪ್ರತಿ ಮಾತನ್ನು, ಶಬ್ದಗಳನ್ನು ನೆನ್ಪಿಟ್ಕೊಂಡು ಹೇಳಿದ್ನೆ ಹೊರತು ನನ್ನೊಬ್ಳಿಂದನೇ ಆಗೋ ಕೆಲ್ಸ ಅಲ್ಲ ಇದು. ನಂದಲ್ಲ,
ಇದು ನಿಮ್ ಗೆಲ್ವು. ಅಲ್ಲ ಸರ್ಸು, ಇದು ನಮ್ ಗೆಲುವು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಬಾ, ಮೇಡಮ್ ಎದುರಿಗೆ ನಿನ್ ಗೆಲುವಿನ ಬಗ್ಗೆ ಮಾತಾಡೋಣ. ಬಾಬಾ. ಅಕ್ಕ, ರಾಮಾಯಣದ ಸಾಕ್ಷಿಯಾಗಿ ನನ್ ಗೆಲ್ವಿಗೆ ಕಾರಣ ಅದ್ ನಿಮ್ಗೆ ತುಂಬಾ ಕೃತಜ್ಞಳಾಗಿರ್ತೀನಮ್ಮ. ನಿಮ್ಮ ಆಶೀರ್ವಾದ ನನ್ಗೆ ಆನೆ ಬಲ ಕೊಟ್ಟು ನನ್ ಮೇಲ್ ಮಾಡಿರೋ ಆರೋಪನೆಲ್ಲ ಬೂದಿ ಆಗೋ ಹಾಗೆ ಮಾಡ್ತು. ಕೋರ್ಟಲ್ಲಿ ಸೋತ್ ಹೋಗ್ತೀನಿ ಅನ್ನೋದಕ್ಕಿಂತ ನಿಮ್ ಮುಂದೆ ನಿಲ್ಲೋ ಅರ್ಹತೆನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯನೇ ನನಗೆ ಹೆಚ್ಚಾಗಿತ್ತಮ್ಮ. ಆ ಭಯನೇ ನನ್ಗೆ ಧೈರ್ಯ ತಂದ್ಕೊಟ್ಟು ಈ ಮನೆಗೆ ವಾಪಸ್ ಕರ್ಕೊಂಡ್ ಬಂತಮ್ಮ. ನೀನೇನು ತಪ್ಪು ಮಾಡದೇ ಇದ್ದಿದ್ರಿಂದನೇ ಜುಲ್ಮಾನೆ ಹಾಕಿದ್ರು. ವಾಚ್ ಒಂದು ಹೆಣ್ಣು ಮಗಳ ಜೀವನದ ಜೊತೆ ಆಟ ಆಡಿದ ಈಡಿಯಟ್ಗೆ ಮದುವೆ ಅನ್ನೋ ಬಂಧನದ ಜೊತೆ ಅಪಹಾಸ್ಯ ಮಾಡಿರೋ ಅವನಿಗೆ ಜಸ್ಟ್ 6 years ಜೈಲ. ತೇಜ,
ಹೊಸ ಲಾಯರ್ನ ಅಪಾಯಿಂಟ್ ಮಾಡಿ ಕೇಸ್ನ ರೀಓಪನ್ ಮಾಡೋದಕ್ಕೆ ಹೇಳು. ಅವನಿಗೆ ಇಷ್ಟು ಚಿಕ್ಕ ಶಿಕ್ಷೆ ಸಾಲದು, ಲೈಫ್ ಟೈಮ್ ಶಿಕ್ಷೆ ಅನುಭವಿಸ್ಬೇಕು. ಓಕೆ ಮ್ಯಾಮ್. ಭಾರತೀಯ ಸಂಪ್ರದಾಯದಲ್ಲಿ ಮದುವೆ ವಿಚಾರ ಅನ್ನೋದು ಗೌರವವಾದ ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಅನ್ನೋದನ್ನ ತೋರಿಸುತ್ತೆ. ಮದುವೆ ನಡೆಯೋ ಪ್ರತಿ ಶಾಸ್ತ್ರಗಳು ಕೂಡ ಒಂದು ಪದ್ಧತಿಲಿ ಪರ್ಪಸ್ ಪ್ರಕಾರನೇ ನಡೆಸ್ತಾರೆ. ನಮ್ಮ ಇಂಡಿಯನ್ ಕಲ್ಚರ್ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಇರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಮ್ಯಾರೇಜ್. ಅಂಥ ಮದುವೆ ವಿಷಯನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋ ಸ್ವಾರ್ಥಿಗಳನ್ನ, ದೊಡ್ಡವರಿಗೆ ಇಷ್ಟ ಇಲ್ಲದೆ ಹೋದ್ರೂ ಸೀಕ್ರೆಟ್ ಆಗಿ ಮದುವೆ ಮಾಡ್ಕೊಳ್ಳೋಂತ ಫೂಲ್ಸ್ನ ಕರುಣೆನೆ ತೋರಿಸ್ದೆ ದಂಡಿಸ್ಬೇಕು. ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ರು ಕೂಡ ತಪ್ಪಿಲ್ಲ. ರಾಹುಲ್, ವಾಟ್ ಯು ಸೇ? ಆಮ್ ಐ ರೈಟ್? ಯಾ ಮೇಡಮ್. ಯಾಕೆ ರಾಹುಲ್, ಏನಾಯ್ತು? ಏನೋ ಒಂಥರ ಟೆನ್ಷನ್ ಆಗಿದೆಯಲ್ಲ ರಾಹುಲ್? ಅದು ಟೆನ್ಷನ್ ಅಲ್ಲ ಮ್ಯಾಮ್. ರಾಹುಲ್ಗೆ ಈ ಮಧ್ಯೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಮೇ ಬಿ ಅದರಿಂದ ಆಗಿದ್ದಾನೆ ಅವನು. ಇಸ್ ಇಟ್ ಟ್ರೂ ರಾಹುಲ್? ಯಾ ಮೇಡಮ್, ಮೊನ್ನೆ ಇಶ್ಯೂ ಆದಾಗ್ಲಿಂದ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ. ನಾನು ಬಂದಾಯ್ತಲ್ಲ, ಇನ್ನು ಮೇಲೆ ನಿನ್ ಟೆನ್ಷನ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಯು ಜಸ್ಟ್ ಗೋ. ಶ್ಯೂರ್ ಮೇಡಮ್. ನಿನ್ನ ತಪ್ಪು ಏನೂ ಇಲ್ಲ ಅಂತ ಕೋರ್ಟ್ ಹೇಳಾಯ್ತಲ್ಲ, ಇನ್ಮೇಲೆ ನೆಮ್ಮದಿಯಾಗಿ ಮನೇಲಿ ಕೆಲಸ ಮಾಡು. ನಿನ್ನ ಕಡೆ ಯಾರು ಬೆರಳೆತ್ತಿ ತೋರಿಸ್ತಿರೋ ಹಾಗೆ ಜಾಗ್ರತೆಯಿಂದ ಕೆಲಸ ಮಾಡು. ಭಾರತೀಯ ಸಂಪ್ರದಾಯದಲ್ಲಿ ಮದುವೆ ವಿಚಾರ ಅನ್ನೋದು ಗೌರವವಾದ ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಅನ್ನೋದನ್ನ ತೋರಿಸುತ್ತೆ. ಅಂಥ ಮದುವೆ ವಿಷಯನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋ ಸ್ವಾರ್ಥಿಗಳನ್ನ, ದೊಡ್ಡವರಿಗೆ ಇಷ್ಟ ಇಲ್ಲದೆ ಹೋದ್ರೂ ಸೀಕ್ರೆಟ್ ಆಗಿ ಮದುವೆ ಮಾಡ್ಕೊಳ್ಳೋಂತ ಫೂಲ್ಸ್ನ ಕರುಣೆನೆ ತೋರಿಸ್ದೆ ದಂಡಿಸ್ಬೇಕು. ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ರು ಕೂಡ ತಪ್ಪಿಲ್ಲ. ಮದುವೆ ವಿಷಯದಲ್ಲಿ ಸುಳ್ಳು ಹೇಳಿದ್ದಕ್ಕೆ ಮೇಡಮ್ ಅಷ್ಟು ಸೀರಿಯಸ್ ಆಗಿದ್ದಾರೆ ಅಂದ್ರೆ, ಆಲ್ರೆಡಿ ಮದುವೆ ಮಾಡ್ಕೊಂಡು ನಿಜಾನ ಬಚ್ಚಿಡ್ತಿರೋ ನನ್ನ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ. ಓ ಗಾಡ್, ಇನ್ನು ಎಷ್ಟು ದಿನ ಹೀಗೆ ಭಯದಲ್ಲೇ ಬದುಕಬೇಕು? ಸರಸೂಗೂ ನನಗೂ ಮದುವೆ ಆಗಿರೋ ವಿಷಯನ ಇನ್ನು ಎಷ್ಟು ದಿನ ಅಂತ ಬಚ್ಚಿಡೋದು? ಮ್ಯಾಮ್ ಹೇಳಿರೋ ಮಾತಿನ ಬಗ್ಗೆನಾ ಈ ಟೆನ್ಷನ್ ಎಲ್ಲ? ಹೌದು ಅಣ್ಣ, ಒಂದು ಸೊಲ್ಯೂಷನ್ ಸಿಗೋವರೆಗೂ ಈ ಟೆನ್ಷನು ಟಾರ್ಚರು ತಪ್ಪೋದಿಲ್ಲ. ಮೇಡಮ್ಗೆ ಇಂಡಿಯನ್ ಮ್ಯಾರೇಜ್ ಮೇಲಿರೋ ಗೌರವ, ಆ ಕಳ್ಳ ಮಾಡಿರೋ ಕೆಲಸಕ್ಕೆ ಕೋಪ, ಅದೆರಡೂ ಸೇರಿ ನನಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ಸುತ್ತೆ ಅಣ್ಣ. ನನಗೆ ವಾರ್ನಿಂಗ್ ಕೊಡ್ತಿದ್ದಾರೇನೋ ಅಂತ ಭಯ ಆಗ್ತಾ ಇದೆ. ಈ ಮನೇಲಿ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಐದರ್ ನಾನು ಅಥವಾ ಸರಸು ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ಎಫೆಕ್ಟ್ ಆಗುತ್ತೆ. ನೀನೇ ಹೀಗೆ ಹೇಳಿದ್ರೆ ಪಾಪ ಔಟ್ ಹೌಸಲ್ಲಿ ಒಂಟಿಯಾಗಿರೋ ಸರಸು ಎಷ್ಟು ನೊಂದ್ಕೊಂಡಿರ್ತಾಳೆ ಅಂತ ಗೊತ್ತಾ ನಿನ್ಗೆ? ಗೊತ್ತು ಅಣ್ಣ. ಸರಸುಗೆ ಹೇಗೆ ಸಮಾಧಾನ ಹೇಳೋದು ಅಥವಾ ಹೇಗೆ ಕನ್ಸೋಲ್ ಮಾಡೋದು ಅಂತ ಗೊತ್ತಾಗದೆ ನಾನು ಅವಳ ಹತ್ರ ಹೋಗ್ತಾನೆ ಇಲ್ಲ. ರಾಹುಲ್, ನಿನ್ಗೆ ಮೊದಲೇ ಹೇಳಿದ್ನಲ್ಲ, ನಿನ್ನ ಮದುವೆ ಮಾಡಿಸಿರೋ ಆ ದೇವರು ನಿಮ್ಗೇನು ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೋತಾನೆ. ದಟ್ಸ್ ದ ಡೆಸ್ಟಿನಿ. ಮ್ಯಾಮ್ ಕೋಪ, ಮಧ್ಯ ಬರೋ ಪ್ರಾಬ್ಲಮ್ಸ್ ಎಲ್ಲ ಸ್ಟಾಮ್ ಬಂದು ಹೋದ ಹಾಗೆ. ಮೊದಲು ಸ್ವಲ್ಪ ಭಯ ಆದ್ರೂ ಆಮೇಲೆಲ್ಲ ಕಾಮ್ ಆಗುತ್ತೆ. ಯಾವತ್ತೂ ಒಂದಿನ ಮ್ಯಾಮ್ಗೆ ನಿಜ ಗೊತ್ತಾದ್ರೂ ಯಾವ ಪ್ರಾಬ್ಲಮ್ಸು ಆಗದೆ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅದನ್ನ ಯೋಚನೆ ಮಾಡು. ಅದಕ್ಕಿಂತ ಬೆಟರ್ ಆಪ್ಷನ್ ಬೇರೆ ಇಲ್ಲ ಕಣೋ. ಸರಿ ಅಣ್ಣ. ಓಕೆ ದೆನ್, ಯೋಚನೆ ಮಾಡೋದು ಬಿಟ್ಟು ನಿದ್ದೆ ಮಾಡು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಓಕೆ, ಗುಡ್ ನೈಟ್. ಗುಡ್ ನೈಟ್ ರಾಹುಲ್. Namaste Mamaye
ರಾಹುಲ್ ಅವರೇ, ರಾಹುಲ್ ಅವರೇ, ನೀವೇನ್ ಇಷ್ಟು ಬೇಗ ಎದ್ದಿದ್ದೀರಾ? ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿಮ್ಗೆ? ಮೇಡಮ್ಗೋಸ್ಕರ ಹೇಳ್ಬೇಕಲ್ಲ ಸರ್ಸು. ಅಂದ್ರೆ ವಾಗ್ದೇವಮ್ಮ ಎಲ್ಲಾದ್ರೂ ಹೊರಟಿದಾರಾ? ನಾನು ಹೇಳ್ತಿರೋದು ಆ ಮೇಡಮ್ ಬಗ್ಗೆ ಅಲ್ಲ, ಈ ಸರ್ಸು ಮೇಡಮ್ ಬಗ್ಗೆ. ನನ್ ಬಗ್ಗೆನಾ? ಯಾಕೆ ರಾಹುಲ್ ಅವರೇ? ಅದನ್ನ ಹೇಳ್ತೀನಿ ಬಿಡು. ನಿನ್ ಪೂಜೆ ಮುಗೀತಾ? ಹಾ, ಇಲ್ ಬೇಡ, ಬಾ ಹೇಳ್ತೀನಿ. ರಾಹುಲ್ ಅವರೇ, ಹೇಳಿ ರಾಹುಲ್ ಅವರೇ. ಇದನ್ ಕೊಡಕ್ ಬಂದ್ರ ನೀವ್ ನನ್ಗೆ? ಕೊಡೋದಕ್ಕಷ್ಟೇ ಅಲ್ಲ, ನೀನು ಸ್ವಂತವಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ದಿನ ಆದಷ್ಟು ಬೇಗ ಬರುತ್ತೆ ಅಂತಾನೆ ಹೇಳೋಕ್ ಬಂದೆ. ಯಾಕೆ ರಾಹುಲ್ ಅವರೇ ಹೀಗೆ ಹೇಳ್ತಿದ್ದೀರಾ? ರಾತ್ರಿ ಮೇಡಮ್ ಮದುವೆ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತ ನೀನ್ ಕೇಳಿಸ್ಕೊಂಡೆ ಅಲ್ಲ? ಹೌದು, ಕೇಳಿಸ್ಕೊಂಡೆ. ನನ್ಗಂತೂ ತುಂಬಾ ಭಯ ಆಗೋಗಿತ್ತು. ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಸರ್ಸು. ಇನ್ ಮುಂದೆ ಅಂತ ಸಿಚುಯೇಷನ್ ಬರಬಾರ್ದು ಅಂದ್ರೆ ನೀನು ಚೆನ್ನಾಗಿ ಓದ್ಕೋಬೇಕು. ಮೇಡಮ್ ನಮ್ಮ ಮದ್ವೆನ ಒಪ್ಕೋಬೇಕು ಅಂದ್ರೆ ಯಾವ ಸಮಸ್ಯೆನೂ ಬರಬಾರ್ದು ಅಂತಂದ್ರೆ ನೀನು ಚೆನ್ನಾಗಿ ಓದೋದನ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಸರ್ಸು. ನೀವ್ ಹೇಳಿದ್ದು ನಿಜಾನೇ. ಹೌದು, ವಿದ್ಯೆ ಬೆಲೆ ಏನು ಅಂತ ಈಗ ನನಗ್ ಚೆನ್ನಾಗಿ ಅರ್ಥ ಆಗ್ತಿದೆ. ಇನ್ಮೇಲೆ ನಾನು ಶ್ರದ್ಧೆಯಿಂದ ಓದ್ಕೋತೀನಿ. ಭಾವನ್ ಶೂವು ಕಾಣಿಸ್ತಿಲ್ಲ, ಭಾವನೂ ಕಾಣಿಸ್ತಿಲ್ಲ. ಭಾವ ಏನಾದ್ರೂ ಜಾಗ್ ಹೋಗಿರ್ಬಹುದಾ? ಇಲ್ವಲ್ಲ, ಯಾವತ್ತೂ ಇಷ್ಟು ಬೇಗ ಹೋಗಿಲ್ವಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾನೆ? ಸರ್ಸು, ಇವತ್ ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ನಿನಗಿವತ್ತು ಎಕ್ಸಾಮ್ ಕೊಡ್ತಾರೆ. ಅದೇ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆನಾ? ಏನ್ ರಾಹುಲ್ ಅವ್ರೆ ಇದು? ಇವತ್ ಶಾಲೆಗೆ ಹೋಗು ಅಂದ್ರೆ ಆಗ್ಲೇ ಪರೀಕ್ಷೆ ಅಂತಿದ್ದೀರಲ್ಲ? ಇದು ಜಸ್ಟ್ ಹೆಸರಿಗಷ್ಟೇ ಪರೀಕ್ಷೆ. ಎಲ್ಲ ನೀನ್ ಏನ್ ಓದಿದ್ಯೋ ಏನ್ ಕಲ್ತಿದ್ಯೋ ಅದೇ ಇರತ್ತೆ. ತುಂಬಾ ಸುಲಭವಾಗೇ ಇರುತ್ತೆ. ನೀನ್ ಚೆನ್ನಾಗಿ ಬರೆದ್ರೆ ನಿನ್ನ ಮುಂದಿನ ಕ್ಲಾಸ್ಗೆ, ಅದೇ ನಿನ್ನ ಮುಂದಿನ ತರಗತಿ ಕಳಿಸ್ತಾರೆ. ಮುಂದಿನ ತರಗತಿಗ? ಅಂದ್ರೆ ಪರೀಕ್ಷೆ ಬರ್ದ್ರೆ ಪಾಸ್ ಮಾಡ್ತಾರಾ? ಹೌದು ಸರ್ಸು. ಹಾಗಾದ್ರೆ ತಪ್ಪದೆ ಪರೀಕ್ಷೆ ಬರೀತೀನಿ. ರಾಹುಲ್ ಅವರೇ, ಆದ್ರೆ ಎಲ್ಲ ನಂಗೆ ಗೊತ್ತಿರೋದೇ ಇರುತ್ತಲ್ವಾ? ಹೌದು. ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡ್ತಾರೆ? ಈ ಟೈಮಲ್ಲಿ ಯಾರು ಬರಲ್ಲ ಬಿಡು ಸರ್ಸು. ಒಂದು ವೇಳೆ ಔಟ್ ಹೌಸ್ ಅಲ್ಲಿ? ಬೇಗ ರೆಡಿಯಾಗು, ಸ್ಕೂಲ್ಗೆ ಹೋಗೋಣ. ಸರಿ, ಹಾಗೆ ಆಗ್ಲಿ. ಸರ್ಸು, ನನ್ನನ್ನು ಕರೆದಿಯಾ? ಇಲ್ಲ, ಕರ್ದಿಲ್ವಲ್ಲ. ಮತ್ಯಾಕೆ ನೀನ್ ನನಗೆ ಕರ್ದಾಗ ಅನಿಸ್ತು? ನಿಮ್ಗೆ ಹಾಗೆ ಅನ್ಸುತ್ತೆ ಬಿಡಿ. ಹೊರಡ್ತೀನಿ ಸರ್ಸು. ಬಾಗ್ಲು ಆ ಕಡೆ ಇದೆ. ಆದ್ರೆ ನೀನ್ ಈ ಕಡೆ ಇದೆಯಲ್ಲ ಸರ್ಸು. ಐ ಲವ್ ಯು ಸರ್ಸು. ಹಲೋ ಮೇಡಮ್, ಲವ್ ಯು ಹೇಳಿದ್ರೆ ಹಾಗೆ ತಲೆ ತಗ್ಗಿಸ್ಕೊಂಡು ನಾಚ್ಕೊಳ್ಳೋದಲ್ಲ. ಲವ್ ಯು ಟೂ ಅಂತ ಹೇಳಿ ನನಗೊಂದು ಮುತ್ತು ಕೊಡ್ಬೇಕು. ಅಯ್ಯೋ, ನನ್ಗವೆಲ್ಲ ಬರಲ್ಲ. ಹೊಸದೆಲ್ಲ ಏನೇನೋ ಹೇಳ್ಕೊಡ್ಬೇಡಿ. ಮೊದ್ಲು ನೀವಿಲ್ಲಿಂದ ಹೋಗಿ. ಸರಿ.
ಬಾವಾ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಹಾ, ನಿನಗೋಸ್ಕರನೇ ಬಂದೆ ಮ್ಯಾಗಿ. ನನಗೋಸ್ಕರನಾ? ಯಾಕ್ ಬಾವಾ? ಯಾಕೋ ನಿನ್ ಜೊತೆ ಇವತ್ತು ವಾಕಿಂಗ್ ಹೋಗ್ಬೇಕು ಅಂತ ಅನಿಸ್ತು. ಮನೇಲಿ ಹುಡುಕ್ದೆ ನೀನ್ ಕಾಣ್ಲಿಲ್ಲ. ಸರ್ಸು ಜೊತೆ ಇರ್ತೀಯೇನೋ ಅಂತ ನಿನ್ನ ಹುಡುಕೊಂಡೆ ಇಲ್ಲಿವರೆಗೂ ಬಂದೆ. ಹೌದಾ? ನೀನ್ ನನ್ನನ್ನು ಹುಡುಕ್ತಿದ್ಯಾ? ಬಾ ಬಾಬಾ ನಾವ್ ಹೋಗೋಣ. ಮ್ಯಾಮ್ ಕಾಲ್. ಯಾರು? ಪ್ರೀತಿ ಫ್ರಮ್ ಸ್ಟೇಟ್ಸ್. ಪ್ರೀತಿ? ಓ ಗಾಡ್. ಹಾಯ್ ಪ್ರೀತಿ, ಹೌ ಯು? ಐ ಆಮ್ ಸೂಪರ್ ಫೈನ್ ಆಂಟಿ. ಓ ದಟ್ಸ್ ರಿಯಲಿ ಗ್ರೇಟ್. ನಿಮ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಕಾಲ್ ಮಾಡಿದೆ. ಸರ್ಪ್ರೈಸ್? ವಾಟ್ ಇಸ್ ದಟ್? ನೌ ಐ ಆಮ್ ಇನ್ ಇಂಡಿಯಾ. ಇನ್ನು 2 hours ಅಲ್ಲಿ ಬೆಂಗಳೂರಲ್ಲಿ ಇರ್ತೀನಿ. ವಾಟ್? ರಿಯಲಿ? ಯಾ. Oh my God, it's really wonderful. ಏನಿದು? ಏನ್ ಪ್ರೀತಿ? ಸ್ವಲ್ಪ ಕೂಡ ಇಂಟಿಮೇಷನ್ ಇಲ್ಲ. ಅಟ್ಲೀಸ್ಟ್ ನಿನ್ ಫಾದರ್ ಕೂಡ ನನಗೆ ಹೇಳಲಿಲ್ಲ. ಇಂಟಿಮೇಟ್ ಮಾಡಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಆಂಟಿ? ಅವರಿಗೆ ನಾನೇ ಹೇಳ್ಬೇಡಿ ಅಂತ ಹೇಳಿದ್ದು. ಓಕೆ ಓಕೆ, ಬಟ್ ಯು ಆರ್ ವೆರಿ ನಾಟಿ. ಓಕೆ ಆಂಟಿ, see you soon. ಬಾಯ್ ಪ್ರೀತಿ, God bless you. ರಾಹುಲ್, ರಾಹುಲ್. ತೇಜ. ಯಾ ಮ್ಯಾಮ್, ಹೇಳಿ. ರಾಹುಲ್ ಎಲ್ಲಿ? ಅದು ಮ್ಯಾಮ್, ಅದು ಕಾಲೇಜ್ನಲ್ಲಿ ಯಾವ್ದು ಕಾನ್ಫರೆನ್ಸ್ ಇದೆ ಅಂತಿದ್ದ. ಬಹುಶಃ ಅಲ್ಲಿಗೆ ಹೋಗಿರ್ತಾನ ಅವನು. ಓ ಹೌದಾ? ಏನಾಯ್ತು ಮ್ಯಾಮ್? ಇವತ್ತು US ಇಂದ ಪ್ರೀತಿ ಬರ್ತಿದ್ದಾಳೆ. ಪ್ರೀತಿನಾ? ಪ್ರೀತಿ ಯಾರು ಮ್ಯಾಮ್? ಓ ಐ ಆಮ್ ಸೋ ಸಾರಿ ತೇಜ, ನಾನು ಹೇಳಿಲ್ಲ ಅಲ್ಲ. ಎಸ್ ತೇಜ. ಹಾ, US ಅಲ್ಲಿ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್, ಮಲ್ಟಿ ಬಿಲಿನಿಯರ್ ಮಿಸ್ಟರ್ ವಿಶ್ವನಾಥ್ ಅವರ ಮಗಳು ಪ್ರೀತಿ. ಶಿ ಇಸ್ ವೆರಿ ಪ್ರಿಟಿ ಅಂಡ್ ಈಕ್ವಲಿ ಟ್ಯಾಲೆಂಟೆಡ್ ಗರ್ಲ್. ವಾವ್, ಗ್ರೇಟ್ ಮ್ಯಾಮ್. ನೀವೇ ಎಷ್ಟು ಇಂಪ್ರೆಸ್ ಆಗಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಶಿ ಇಸ್ ಸ್ಪೆಷಲ್. ಎಸ್ ತೇಜ, ವೆರಿ ವೆರಿ ಸ್ಪೆಷಲ್. ಬೈ ದ ವೇ, ಪ್ರೀತಿ ಹೀಗೆ ಸಡನ್ ಆಗಿ ಅಂದ್ರೆ ಏನಾದ್ರೂ ಬಿಸ್ನೆಸ್ ಪರ್ಪಸ್ ಮೇಲೆ ಬರ್ತಿರೋದಾ ಮ್ಯಾಮ್? ಅಲ್ಲ ತೇಜ, ನಮ್ಮ ರಾಹುಲ್ಗೋಸ್ಕರ. ಆ ಹುಡುಗಿ ನಮ್ಮ ರಾಹುಲ್ಗೆ ಪೇರಾಗಿ ಪರ್ಫೆಕ್ಟ್ ಆಗಿರ್ತಾಳೆ. ಅದಕ್ಕೋಸ್ಕರನೇ ಇಂಡಿಯಾಗೆ ಬರ್ತಾ ಇರೋದು. ಹಾ, ಆದ್ರೆ ರಾಹುಲ್ಗೆ ಈ ವಿಷಯ ಹೇಳ್ಬಾರ್ದು. ನಾನಿನ್ನೂ ಹೇಳಿಲ್ಲ. ಲೆಟ್ ಇಟ್ ಬಿ ಸರ್ಪ್ರೈಸ್ ಫಾರ್ ಹಿಮ್ ಟು. ಓಕೆ ಮ್ಯಾಮ್. ಇನ್ನೊಂದು 2-3 hours ಅಲ್ಲಿ ಅವಳು ಏರ್ಪೋರ್ಟ್ ಅಲ್ಲಿ ಇರ್ತಾಳೆ. ರಾಹುಲ್ಗೆ ಹೋಗಿ ಪಿಕಪ್ ಮಾಡೋದಕ್ಕೆ ಹೇಳು. ಓಕೆ ಮ್ಯಾಮ್. 1 minute. ನಾನೇ ರಾಹುಲ್ಗೆ ಫೋನ್ ಮಾಡ್ತೀನಿ. ತುಂಬಾ ದಿನ ಆದ್ಮೇಲೆ ಸ್ಕೂಲಿಗೆ ಬಂದಿದ್ಯಾ? ಬಾ ಸರ್ಸು. ಇನ್ನು ಮೀಟಿಂಗ್ ಅಲ್ಲೇ ಇದನೋ ಏನೋ, ಫೋನೇ ರಿಸೀವ್ ಮಾಡ್ತಿಲ್ಲ. ಮೇ ಬಿ ಮ್ಯಾಮ್.
ಯಾ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ. ಹಾಯ್ ರಾಹುಲ್, ಪ್ರೀತಿ ಅಂತ ಒಬ್ಳು ಹುಡುಗಿ US ಇಂದ ಬರ್ತಾ ಇದ್ದಾಳೆ. ಅವಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಂಗೆ ಶೇರ್ ಮಾಡ್ತೀನಿ. ಏರ್ಪೋರ್ಟ್ಗೆ ಹೋಗಿ ಅವಳ ಪಿಕಪ್ ಮಾಡು. ಅಂಡ್ ಡೋಂಟ್ ಮಿಸ್ ಹರ್. ಬಾಯ್.